ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ಒಂದಷ್ಟು ಮಾತುಗಳು ಆಗ್ಲೇ ಹೇಳೋದನ್ನ ಮತ್ತೆ ನಮ್ಮ ಈ KCC ತಂಡ ಸುಮಾರು 1990 ಆಡ್ಕೊಂಡು ಬರ್ತಾ ಇದೀವಿ. KCC ಇದರ ಅರ್ಥ ಏನು ಅಂದ್ರೆ ಕಿಂಗ್ ಕ್ರಿಕೆಟ್ ಕ್ಲಬ್ ಅಂತ. ಆದ್ರೆ ಕೆಲವರು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನಂತಾರೆ ನೆಕ್ ನೇಮ್ ಹೆಂಗಿಟ್ಟಿದ್ದಾರೆ ಅಂತ ನಮ್ಮ ಫ್ರೆಂಡ್ ಹೇಳ್ತಾರೆ. ಏನಿಲ್ಲ, ನಮ್ಗೆ ಗ್ರೌಂಡ್ ತುಂಬಾ ಚಿಕ್ಕದಾಗಿರ್ತಾ ಇತ್ತು ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಹಿರಿಯ ಆಟಗಾರರಿಗೆ ಒಂದು ಅವಕಾಶ ಕೊಟ್ಟು ನಾವೆಲ್ಲ ಜೂನಿಯರ್ಸ್ ಏನ್ ಮಾಡ್ತಾ ಇದ್ವು ಅಂದ್ರೆ ಅಲ್ಲೊಂದು ಕಲ್ಲು ಸಾರಾಗಿ ಆ ಕಾಲದಲ್ಲಿ ಮಾಡ್ತಾ ಇದ್ರು. ಆ ಗ್ರೌಂಡ್ ಹಿಂದೆಗಡೆ ನಾವು ಆಡ್ತಾ ಇದ್ದಕ್ಕೆ ಎಲ್ಲರೂ ನಮ್ಗೆ ಕಲ್ಲು ಸಾರಾಯಿ ಟೀಮು ಅಂತ ಅದೇ ಒಂದು ಬ್ರ್ಯಾಂಡ್ ಆಗಿದೆ. ಆ ಬ್ರ್ಯಾಂಡ್ ಇಂದಾನೆ ಇವತ್ತು ಸಹ ಒಂದು ಮೊದಲನೇದಾಗಿ ಜಂಗಮಕೋಟೆ ಹೋಬಳಿಯಲ್ಲಿ ನಮ್ಮ 7 ಸ್ಟಾರ್ ಅವರು ಆಯೋಜಿಸಿದಂತ ಯೂಟ್ಯೂಬ್ ಒಂದು ಲೈವ್ ಅಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಎಲ್ಲ ಹಿರಿಯ ಆಟಗಾರರಾಗಿದ್ದಾರೆ. ಅದಕ್ಕೆ ನಮ್ಮ 7 ಸ್ಟಾರ್ ತಂಡದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ವಂದನೆಗಳು. ಹಾಗೂ ನಮ್ಮ ಒಂದು ಮೆಮೊರಿಗೋಸ್ಕರ 7 ಸ್ಟಾರ್ ಆಟಗಾರರು ಎಲ್ಲ ಒಂದು 2 days ಇದ್ದಂಗೆ ನಮ್ಗೆ ಒಂದು ಮಾಹಿತಿ ಕೊಟ್ರು. ಏನಂದ್ರೆ ಅಣ್ಣ ಒಂದು ಇನಾಗ್ರೇಷನ್ ಮ್ಯಾಚ್ ಆಡೋಣ, ದಯವಿಟ್ಟು ನಿಮ್ಮ ಸೀನಿಯರ್ಸ್ ಟೀಮ್ ನ ತಗೊಳ್ಳಿ ಅಂತ. ಮತ್ತೆ ನಾವು ಸ್ವಲ್ಪ ಗೊಂದಲದಲ್ಲಿ ಇದ್ದು ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ನ ಒಗ್ಗೂಡಿಸಿ ನಮ್ಮ ಅಕ್ರಮ್, ಅಸ್ಲಂ, ಮಹಬೂಬ್ ಪಾಷಾ ಹಾಗೂ ಕುಟ್ಟಿ, ಇಮ್ರಾನ್ ಪಾಷಾ ಇವರೆಲ್ಲ ನಮ್ಮ ಮಹಬೂಬಣ್ಣ ಅಂತ ಹಿರಿಯರು, ಅವ್ರು ಎಲ್ಲೋದ್ರು ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಸೊ ಒಗ್ಗೂಡಿ ಇವತ್ತು ಬೆಳಿಗ್ಗೆ ಯಾರು 5 ಗಂಟೆಗೆ ಹೇಳಲ್ಲ, ಆದ್ರೂ 5 ಗಂಟೆಗೆ ಎದ್ದೇಳ್ಬಿಟ್ಟು ಕ್ಲೀನ್ ಆಗಿ ಶಿಸ್ತಿನ ಸಿಪಾಯಿಗಳ ತರ ಬಂದು ಈ ಒಂದು ಮ್ಯಾಚ್ ನ ಆಡಿ ಗೆದ್ದು ಖುಷಿ ತಂದಿದ್ದಾರೆ. ಅವ್ರು ಎಲ್ರಿಗೂ ನಮ್ಮ KCC ಟೀಮ್ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಂದ್ಸರಿ ಹೇಳ್ತೀನಿ ನೋಡಿ, ಆಟ ಆಡಿ ಯಾವುದೇ ತರ ಗೊಂದಲ ಮಾಡ್ಕೊಂಡ್ಬೇಡ್ರಿ. ಮತ್ತೆ ಆಟದಲ್ಲಿ ಇದ್ದು ತಮ್ಮ ಜೀವನವನ್ನ ಬೆಳೆಸ್ಕೊಳ್ಳಿ, ಜೀವನವನ್ನ ಕೆಡಿಸ್ಕೊಂಡ್ಬೇಡ್ರಿ. ದಯವಿಟ್ಟು ಮಾದಕ ವಸ್ತುಗಳಿಗೆ ನೀವು ಮಾರ್ಚ್ ಹೋಗ್ಬೇಡ್ರಿ. ನಿಮ್ಮ ಒಂದು ಏನು ಲೈಕ್ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ನಾನು ಒಂದು ಹುಡುಗರಿಗೆ ಹೇಳೋದು ಇಷ್ಟೇ ನೋಡಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನಿಮ್ಮ ಆರೋಗ್ಯನೇ ಇನ್ನ ನಿಮ್ಗೆ ಬೇಕಾದ್ರೆ 10 ವರ್ಷ 15 ವರ್ಷ ಬೇಕಾದ್ರೆ ಆಡಿಸ್ಕೊಡುತ್ತೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನೂರುಲ್ ಅವರಿಗೆ ಧನ್ಯವಾದಗಳು.